ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ 2,000 ಇಂದು 8 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಹೌದು, ಬಹಳ ದಿನದಿಂದ ಈಗ ದುಡ್ಡೇ ಜಮಾ ಆಗಿಲ್ಲ. ಒಂದು ತಿಂಗಳ ಹಿಂದೆ ನೋಡಿದ್ರೆ ಸುಮಾರು 4ರಿಂದ 5 ಕಂತುಗಳು ಸತತವಾಗಿ ಬಂದವು. ಮತ್ತೇಕೆ ಈಗ ತಡ ಮಾಡಿ ದುಡ್ಡನ್ನು ಬಿಡುಗಡೆ ಮಾಡಲಾಗ್ತಾ ಇದೆ? ಯಾಕೆ ಈ ರೀತಿ ತಡೆ ಹಿಡಿಯಲಾಗ್ತಾ ಇದೆ? ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಉಂಟಾಗಿರಬಹುದು. ಅದಕ್ಕೆ ಉತ್ತರ ಕೂಡ ಇದೇ ವಿಡಿಯೋದಲ್ಲಿ ಸಿಗತ್ತೆ. ಸೊ ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವುವು? ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ GST ಫೇರ್ ಅಂತ ಬರ್ತಾ ಇದೆ. ಸುಮಾರು 2,29,000 ಮಹಿಳೆಯರದ್ದು ಅವರಿಗೆ ದುಡ್ಡು ಬರತ್ತಾ? ಆ ಒಂದು GST ಫೇರ್ ಅಂತ 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರದ್ದು ಬರ್ತಿದೆ. ಯಾಕೆ ಅವರಿಗೆ ದುಡ್ಡು ಬರತ್ತಾ ಇಲ್ವಾ? 8 ಜಿಲ್ಲೆಗಳಂತೂ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ, ಸೊ ಇದರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ಸಾಕಷ್ಟು ಕಂತುಗಳು ಜಮಾ ಆದವು. ನಾವು ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ದಿಢೀರನೆ ಮತ್ತೆ ಈ ರೀತಿ ತಡೆ ಹಿಡಿಯಲಾಗ್ತಾ ಇದೆ. ಈಗಾಗಲೇ 4-5 ಕಂತುಗಳು ಜಮಾ ಆದವು. ಅದರಲ್ಲಿ ಈಗ ರಂಜಾನ್ ಹಾಗೂ ಯುಗಾದಿ ಹಬ್ಬಕ್ಕೂ ಕೂಡ 2 ಅಥವಾ 3 ಕಂತುಗಳು ದಿಢೀರನೆ ಜಮಾ ಆದವು. ಆ ಸಂದರ್ಭದಲ್ಲಿ ನೀವು ಸುಮಾರು 8ರಿಂದ 10 ಸಾವಿರ ರೂಪಾಯಿಯನ್ನು ಪಡ್ಕೊಂಡಿದ್ದೀರಿ. ಪ್ರತಿಯೊಬ್ಬ ಮಹಿಳೆಯರು ಕೂಡ 1,22,00,000 ಫಲಾನುಭವಿಗಳಿದ್ದೀರಿ. ಅದರಲ್ಲಿ ಈಗ ಸೆಪ್ಟೆಂಬರ್ 24ನೇ ಕಂತು ಜಮಾ ಆಯಿತು, ಅಕ್ಟೋಬರ್ 25, ನವೆಂಬರ್ 26, ಡಿಸೆಂಬರ್ 27, ಅದರ ಜೊತೆಗೇನೆ ಈ ವರ್ಷದ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಸೊ ಇದು ಕೂಡ ಜಮಾ ಆಯಿತು ಸ್ನೇಹಿತರೆ. ಸುಮಾರು 5 ಕಂತುಗಳನ್ನು ಆದರೂ ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. 10,000 ರೂಪಾಯಿಯನ್ನು ಪ್ರತಿಯೊಬ್ಬ ಮಹಿಳೆಯರು ಜಮಾ ಮಾಡ್ಕೊಂಡಿದ್ದೀರಿ. ಹಾಗಾದರೆ ಇದೆಲ್ಲವೂ ಕೂಡ ಸರಿ ಆಯಿತು. ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡು ಬಂತು. ಮತ್ತೆ ಈಗ ತಡ ಮಾಡಿದರೆ ಸಿಕ್ಕಾಪಟ್ಟೆ ಕಂತುಗಳು ಮತ್ತೆ ಪೆಂಡಿಂಗ್ ಉಳಿಯುತ್ತಲ್ಲ, ಸರ್ಕಾರ ಆವಾಗ ಏನು ಮಾಡುತ್ತೆ? ಈ ರೀತಿ ಪೆಂಡಿಂಗ್ ಉಳಿಸೋದು, ಕೊಡೋದು, ಮತ್ತೆ ದುಡ್ಡನ್ನು ಯಾಮಾರಿಸೋದು ಸರ್ಕಾರ ಈ ರೀತಿ ಯಾಕೆ ಮಾಡ್ತಾ ಇದೆ? ಯಾಮಾರಿಸಿದೆ ಅಂತಲೂ ಕೂಡ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ನಾನು. ಏಕೆಂದರೆ ಹೋದ ವರ್ಷದ 2025 ಪ್ರಾರಂಭದಲ್ಲಿನೇ ಜನವರಿ ತಿಂಗಳ ಹಣವನ್ನು ಕೊಟ್ಟಂತಹ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೇ ಇರುತ್ತೆ. ಯಾಕಂದರೆ ಆ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಸರ್ಕಾರದವರು. ಮೊದಲಿಗೆ ದುಡ್ಡು ಬರ್ತಾ ಇತ್ತು, ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಕೊಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದರೆ ಕೇಂದ್ರದ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇತ್ತು, ನಾವು ಕೊಡ್ತೀವಿ, ನೀವು ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಖರೀದಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡ್ತಾರೆ. ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡೋದೇ ಇಲ್ಲ. ಇದು ನಮಗೆ ಜ್ಞಾಪಕವಿತ್ತು, ನಾವೆಷ್ಟಂತ ಧ್ವನಿ ಎತ್ತೋದು. ಆದರೆ BJP ನಾಯಕರು ಇದರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ, ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ. ಆ ಆರೋಪ ಸುಮ್ಮನೆ ಮಾಡೋದಿಲ್ಲ, ಅದು ನಿಜ ಕೂಡ ಆಗಿರುತ್ತೆ. 5,000 ಕೋಟಿ ಹಣವನ್ನು ಸರ್ಕಾರದ ಹಣಕಾಸು ಇಲಾಖೆ ನುಂಗಾಕಿರುತ್ತೆ. ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ, ನಾವು ದುಡ್ಡನ್ನು ಸರಿಯಾದ ಸಮಯಕ್ಕೆ ಜಮಾ ಮಾಡಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೋಳನ್ನು ಹೇಳ್ತಾರೆ. ಆದರೆ ಕೊನೆಯದಾಗಿ ಮೊದಲನೇ ಹಂತದಲ್ಲಿ ನಾವು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಕ್ಕಂತಹ ಒಂದು ಅಪ್ಡೇಟ್ ಇತ್ತು. ಆದರೆ ಆಮೇಲೆ ಹೇಳ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಏನು ಹಾಕ್ತಾರೆ. ಹಣಕಾಸು ಇಲಾಖೆಯ ಮೇಲೆ ಸಿಕ್ಕಾಪಟ್ಟೆ ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ BJP ನಾಯಕರು. ಜೊತೆಗೆ ಹಣಕಾಸು ಇಲಾಖೆದಿಂದನೂ ಕೂಡ ಸಾಕಷ್ಟು ದುಡ್ಡನ್ನು ರಿಲೀಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಮಹಿಳೆಯರ ಆಕ್ರೋಶ ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆ ಬಾಗಲೇಬೇಕಾಗತ್ತೆ. ಆ 2 ಕಂತುಗಳನ್ನು ಕ್ಲಿಯರ್ ಮಾಡೋದರ ಜೊತೆಗೆ ಪೆಂಡಿಂಗ್ ಉಳಿದಿರತಕ್ಕಂತಹ ಎಲ್ಲ ದುಡ್ಡನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕು ಅಂತ ಒತ್ತಾಯವನ್ನು ಹೇರಲಾಗುತ್ತೆ. ಹಾಗಾಗಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡ್ತೀವಿ ಅಂತ ಹೇಳ್ತು. ಅದರ ಜೊತೆಗೆ ಪೆಂಡಿಂಗ್ ಉಳಿದಿರತಕ್ಕಂತಹ ಎಲ್ಲ ಕಂತುಗಳು, ಯಾಕಂದರೆ ಈಗಾಗಲೇ ಹೇಳಿರುವಂಥ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತು ಈ ವರ್ಷದ ಜನವರಿ ತಿಂಗಳ ಹಣವನ್ನು ಕೂಡ ಕೊಡಲಾಗುತ್ತೆ. ಸಿಕ್ಕಾಪಟ್ಟೆ ಮಹಿಳೆಯರು ಕಾಯ್ತಾನೆ ಇದ್ರು, ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ, ಇವು ಯಾವಾಗ ಬರುತ್ತೆ ಅಂತ. ಸೊ ನಿಮಗೆ ಸತತವಾಗಿ ಒಂದಾದ ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡ್ತಾ ಸುಮಾರು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 10,000ದಂತೆ 12
12,500 ಕೋಟಿಯಷ್ಟು ದುಡ್ಡನ್ನ ಜಮಾ ಮಾಡಲಾಗಿತ್ತು. ಹಾಗಾದ್ರೆ ನೀವೆಲ್ಲರೂ ಕೂಡ ಅಷ್ಟು ದುಡ್ಡನ್ನ ಪಡ್ಕೊಂಡಿರಲ್ಲ, ಒಬ್ಬೊಬ್ಬರಿಗೆ ಜಮಾ ಆಗಿರತ್ತೆ, ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿರೋದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ಇನ್ನು ಬರಬೇಕಾಗಿರ್ತಕ್ಕಂತಹ ಕಂತುಗಳು ಯಾವುವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ 8 ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 30ನೇ ಕಂತಿನ ಹಣ ಅಂದ್ರೆ ಇದು ಫೆಬ್ರವರಿ ತಿಂಗಳ ಹಣ ಸ್ನೇಹಿತರೆ. ನಿಮಗೆ ಮಾರ್ಚ್ ತಿಂಗಳ ಹಣ, ಇದು ಜ್ಞಾಪಕ ಇರಲಿ. 30ನೇ ಕಂತು ಅಂದ್ರೆ ಮಾರ್ಚ್ ತಿಂಗಳ ಹಣ. ಸೊ ಈ ದುಡ್ಡು ಇನ್ನು ಪ್ರಾರಂಭವಾಗ್ತಾ ಇದ್ದು ಮುಖ್ಯವಾಗಿ ಬೆಂಗಳೂರು ನಗರದಂತೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ. ತದನಂತರ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಆದ್ರೆ ತಡವಾಗುತ್ತೆ, ಒಂದು ಸ್ವಲ್ಪ ಡಿಲೇ ಆಗಬಹುದಾದಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 29ನೇ ಕಂತಿನ ಹಣವು ಕೂಡ ಸರಿಯಾಗಿ ಬಂದಿಲ್ಲ. ಬಂದಿರತಕ್ಕಂತಹ ಕಂತು ಈಗ ಸದ್ಯಕ್ಕೆ ಕ್ಲಿಯರ್ ಆಗಿರತಕ್ಕಂತಹ ಕಂತು ಯಾವುದಂದ್ರೆ 28 ಜನವರಿ ತಿಂಗಳ ಹಣ. ಅದಾದ ಬಳಿಕ ಫೆಬ್ರವರಿ 29ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿತ್ತು, ಆದ್ರೆ ಸರಿಯಾಗಿ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿಲ್ಲ. ಹಾಗಾಗಿ ಆ ಕಂತು ಕೂಡ ಪೆಂಡಿಂಗ್ ಉಳಿದ ಹಾಗೆ, ಅದು ಕೂಡ ಕ್ಲಿಯರ್ ಆಗಿಲ್ಲ. ಈಗ ಫೆಬ್ರವರಿ ಆದ ಮೇಲೆ ಮಾರ್ಚ್, ಇದು 30ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾಗಿ ಈ 2 ತಿಂಗಳ ಹಣವನ್ನು ಕೂಡ ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ನಾವು ಸತತವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಈಗ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳನ್ನ ನೋಡೋದಾದ್ರೆ, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕ್ಲಿಯರ್ ಮಾಡಿಲ್ಲ ಆ 2 ಕಂತುಗಳು. ಜೊತೆಗೆ 29 ಫೆಬ್ರವರಿ, ಮಾರ್ಚ್ 30 ಇದು ಕ್ಲಿಯರ್ ಆದ ಮೇಲೆನೆ ಕ್ಲಿಯರ್ ಆದ ಹಾಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲ. ಯಾಕಂದ್ರೆ ಈಗಾಗಲೇ ಸರ್ಕಾರ ಸಾಕಷ್ಟು ಬಾರಿ ಕೊಡ್ತೀವಿ, ಈ ವಾರಲ್ಲಿ ಕೊಡ್ತೀವಿ, ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸಾಕಷ್ಟು ಬಾರಿ ಯಾಮಾರಿಸಿದೆ. ಆ ರೀತಿ ಅಲ್ಲ, ಈಗ ಬಿಡುಗಡೆ ಮಾಡಿ ಕ್ಲಿಯರ್ ಆದ ಮೇಲೆನೆ, ಅಂದ್ರೆ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹೋಗಿರಬೇಕು, ಆಗ ಮಾತ್ರ ಕ್ಲಿಯರ್ ಆದ ಹಾಗೆ. ಹಾಗಾಗಿ ಈ ವರ್ಷದ ಫೆಬ್ರವರಿ ಮಾರ್ಚ್ ಜೊತೆಗೆ ಏಪ್ರಿಲ್ ತಿಂಗಳ ಹಣವು ಕೂಡ ಬರಬೇಕು. ಯಾಕಂದ್ರೆ ಮೇ ಪ್ರಾರಂಭವಾಗಿದೆ, ಜೂನ್ನಲ್ಲಿ ಮೇದು, ಜುಲೈನಲ್ಲಿ ಜೂನ್ದು, ಈ ರೀತಿ 1 ತಿಂಗಳ ಹಣವನ್ನ ನಾವು ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನವನ್ನ ಪಡ್ಕೊಳ್ಳುವ ಹಾಗೆ ಈ ದುಡ್ಡನ್ನು ಕೂಡ ನಾವು ಪಡ್ಕೊಳ್ತೀವಿ. ಅದಕ್ಕಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಕೊಡಬೇಕು. ಹೀಗಾಗಿ ಸರ್ಕಾರ 4ರಿಂದ 5 ಕಂತುಗಳನ್ನ ಸುಮಾರು 10,000 ರೂಪಾಯಿ ದುಡ್ಡನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಮತ್ತೆ ಜಮಾ ಮಾಡಬೇಕಾಗಿದೆ. ಹಾಗಾದ್ರೆ ಕಾಯ್ದು ನೋಡೋಣ. ಸದ್ಯಕ್ಕೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಲಾಗ್ತಾ ಇದೆ. ಆದ್ರೆ ಇಲ್ಲಿ GST ಫೇರ್ ಅಂತ ಸುಮಾರು 2,29,000 ಮಹಿಳೆಯರದು ಬರ್ತಾ ಇದೆ. ಹಾಗಾದ್ರೆ ಇವರಿಗೆ ದುಡ್ಡು ಬರುತ್ತಾ ಅಥವಾ ಇಲ್ಲವಾ ಅಂತ ಕೇಳೋದಾದ್ರೆ, ಇದು ತಾಂತ್ರಿಕ ದೋಷದಿಂದ ಬಂದಿರತಕ್ಕಂಥದ್ದು. ಬಹಳಷ್ಟು ಮಹಿಳೆಯರು ಕನ್ಫ್ಯೂಸ್ ಆಗಬೇಡಿ, ಮತ್ತೆ ತಲೆ ಕೆಡಿಸ್ಕೊಂಡು ಕಮೆಂಟ್ಗಳನ್ನು ಕೂಡ ಮಾಡಿದ್ರಿ. ಈ ರೀತಿ ಬರ್ತಾ ಇದೆ ಸರ್, ನಮ್ಗೆ ದುಡ್ಡು ಬರುತ್ತಾ ಇಲ್ವಾ ಅಂತ. ಖಂಡಿತವಾಗ್ಲೂ ಬರುತ್ತೆ, ನೀವು ಎಲಿಜಿಬಿಲಿಟಿಯನ್ನ ಹೊಂದಿದ್ರೆ, ಅಂದ್ರೆ ಬಡವರಿದ್ರೆ. ಈಗ ಲಕ್ಷಾಂತರ ಫಲಾನುಭವಿಗಳು ಸಣ್ಣ ಪುಟ್ಟ ವ್ಯಾಪಾರನ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ, ಅವ್ರದ್ದು ಕೂಡ GST ಫೇರ್ ಅಂತ ಬರ್ತಿರುತ್ತೆ. ಹಾಗಾದ್ರೆ ಅವರಿಗೆ ದುಡ್ಡು ಕೊಡದೇ ಇದ್ರೆ ಸರ್ಕಾರ ಬಿಡ್ತಾರ? ಮಹಿಳೆಯರು ಖಂಡಿತವಾಗ್ಲೂ ಕೊಡಲೇಬೇಕು. ಯಾಕಂದ್ರೆ ಬಡವರು ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತಾರೆ, ಅವ್ರದ್ದು ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಬಂದಿರುತ್ತೆ. ಹಾಗಾಗಿ ಖುದ್ದಾಗಿ ಅದನ್ನ ಸರ್ಕಾರವೇ ಸರಿಪಡಿಸ್ಕೊಳ್ತಂತೆ, ಅದನ್ನ ಸರಿಪಡಿಸ್ಕೊಂಡು ಮತ್ತೆ ನಿಮಗೆ ದುಡ್ಡನ್ನ ಜಮಾ ಮಾಡತ್ತಂತೆ. ಆದ್ರೆ ಈ ತಾಂತ್ರಿಕ ದೋಷ ಆಗಿದೆಯಲ್ಲ, ಅದನ್ನ ಸರಿಪಡಿಸುವವರೆಗೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ. ಈಗ ಸರಿಪಡಿಸ್ತಾ ಇದ್ದಾರೆ, ಅದು ಸರಿಪಡಿಸಿದ ತಕ್ಷಣವೇ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ. ಇನ್ನು ಶ್ರೀಮಂತ ವ್ಯಾಪಾರಸ್ಥರದು ಕೂಡ GST ಫೇರ್ ಅಂತ ಬರ್ತಿರುತ್ತೆ, ಅವ್ರಿಗಂತೂ ದುಡ್ಡು ಬರೋದೇ ಇಲ್ಲ ಖಂಡಿತವಾಗ್ಲೂ. ಶ್ರೀಮಂತ ವ್ಯಾಪಾರಸ್ಥರಿರ್ತಾರೆ, ಮೊದಲೇ ಈ ಎಲಿಜಿಬಿಲಿಟಿಯನ್ನು ಹೊಂದಿರೋದಿಲ್ಲ, ಅವರ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಎನ್ನುವಂತಹ ಮಾಹಿತಿ ಸರ್ಕಾರದಿಂದ ಸಿಗ್ತಾ ಇದೆ. ನಿಮಗೆ ಕ್ಲಿಯರಿಟಿ, ಕನ್ಫರ್ಮೇಷನ್ ಎಲ್ಲವೂ ಕೂಡ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ವಿಷಯವನ್ನ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಹಾಗೆ ಹೋಗಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.